ಇತ್ತೀಚೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ಅಲ್ಲಿ ಆಗಬೇಕು, ಜನದಟ್ಟಣೆ ಬರುವಂಥ ದಿವಸಗಳೊಳಗೆ 2020 ವರ್ಷದ ನಂತರ ಅಂತ ಆಗಬೇಕು. ಅಲ್ಲಿ ಪ್ರಯಾಣಿಕರದು ದಟ್ಟಣೆ ಕಾರಣಕ್ಕೆ ಮತ್ತೊಂದು ವ್ಯವಸ್ಥೆ ಆಗಲೇಬೇಕನ್ನುವಂಥದ್ದು ಒಂದು ಪ್ರಯತ್ನ ನಡೆದಿದೆ. ನೆಲಮಂಗಲ ಅಂತ ಇದ್ದಾರೆ, ಆ ಕಡೆ ರಾಮನಗರ ಕಡೆ ಅಂತ ಎಲ್ಲೇ ನಡೆದಿದೆ. ನಾನು ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡುವಂಥದ್ದು, ಉತ್ತರ ಕರ್ನಾಟಕ ಹಿಂದುಳಿದಂಥದ್ದು ವ್ಯವಸ್ಥೆ ಅಂತ ಮೊದಲಿಂದಿತ್ತು. ಆ ಹಿನ್ನೆಲೆಯಲ್ಲಿ ನಂಜುಂಡಪ್ಪ ಆಯೋಗ ಮಾಡಿದಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಈ ಭಾಗದಲ್ಲಿ ಕೊರತಿದೆ. ಕೇಂದ್ರ ಸರ್ಕಾರ ಫುಲ್ಫಿಲ್ ಮಾಡ್ತಾ ಹೊರಟಿದೆ. ಭಾರತಮಾಲಾ ಯೋಜನೆ ಅನ್ನುವಂಥದ್ದು ಇದರಲ್ಲಿ ಏನು ಗೋವಾದಿಂದ ಹೈದರಾಬಾದ್ಗೆ ಜೋಡಿಸುವಂಥದ್ದು 6 ಲೈನ್ ಒಯ್ಯುವಂಥದ್ದು ಒಂದು ಭಾಗ, ಈ ಪೂನಾದಿಂದ ಬೆಂಗಳೂರಿಗೆ ಸಮೀಪದಿಂದ ಒಯ್ಯುವಂಥದ್ದು ಮತ್ತೊಂದು ಭಾಗ. ರೈಲ್ವೆ ಇದರದ್ದು ವ್ಯವಸ್ಥೆ ಎಲ್ಲ ಅಭಿವೃದ್ಧಿ ಮಾಡುವಂಥದ್ದು ಒಂದು ಎಲ್ಲ ಕಡೆ ನೆಟ್ವರ್ಕ್ ಚೆನ್ನಾಗಿ ಮಾಡ್ತಾಯಿದೆ. ಇನ್ನು ರಾಜ್ಯ ಸರ್ಕಾರ ಕೋಆಪ್ರೇಷನ್ ಕೊಡಬೇಕು, ಭೂಮಿ ಸ್ವಾಧೀನ ಮಾಡಿ ಕೊಡಬೇಕು ಇದ್ದಾಗಿ ಸೌದಿ ಅವರು ಹೇಳಿದ್ದಾರೆ. ಜೊತೆಗೆ ಆ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಯಾಕಂದರೆ ಜರ್ಮನಿಯವ್ರು ಯಾರೋ ಬರ್ತಾರೆ, ಅಮೇರಿಕಾದವ್ರು ಬಂದು ಇನ್ವೆಸ್ಟ್ ಮಾಡಬೇಕು ಅಂತಾರೆ. ಇನ್ವೆಸ್ಟಿದ ಭಾಳಷ್ಟು ಕಾರಿಡಾರ್ ಮಾಡ್ತಾರೆ, ಕಾರ್ಯಕ್ರಮಗಳು ಆಗ್ತಾರೆ, ಪ್ರತಿ ವರ್ಷ ಮಾಡೇ ಇರ್ತಾರೆ. 10 ಲಕ್ಷ ಕೋಟಿ ಬಂದೈತೆ, 11 ಲಕ್ಷ ಕೋಟಿ ಬಂದ ಕಡೆಗೆ ಇಫೆಕ್ಟಿವ್ ಆದಂಥದ್ದು ಒಂದು 20% 30% ಆಗಿರ್ತದೆ. ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕನ್ನುವಂಥ ಬರೀ ಭಾಷಣ ಆಗುವಂಥದ್ದು ಆಗಬಾರ್ದು. ಈ ಕಡೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಕೇಂದ್ರ ಸರ್ಕಾರ ರಸ್ತೆಗಳ ಅಭಿವೃದ್ಧಿ ಮಾಡ್ಲಿಕ್ಕೈತಿ, ಹೈವೇಗಳನ್ನ, ರೈಲ್ವೆ ಲೈನದು ನೆಟ್ವರ್ಕ್ ಜೋರಾಗಿ ಮಾಡ್ಲಿಕ್ಕೈತಿ. ಆ ಹಿನ್ನೆಲೆಯಲ್ಲಿ ಏನು ಫೆಸಿಲಿಟೀಸ್ ಅದಾವಲ್ಲ, ಏರ್ಪೋರ್ಟು, ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರು ಅನ್ನುವಂಥದ್ದು ಬಿಟ್ಟು ಈ ಕಡೆ ಎಲ್ಲರೂ ಒಂದು ಕಡೆ ಮಾಡಿದ್ರೆ ಅಂದ್ರೆ ಮಧ್ಯ ಕರ್ನಾಟಕ ಅಥವಾ ಬಾಗಲಕೋಟೆ ಸೆಂಟ್ರಲ್ ಪಾಯಿಂಟ್ ತನ್ವೇರೆ ಈ ಕಡೆ ಮಾಡಿದ್ರೆ ಬಂದಂಥ ಒಬ್ಬ ಇನ್ವೆಸ್ಟರ್ ಅವ ಒಂದು 3 ತಾಸಿನಲ್ಲಿ ಜನರಿಗೆ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ಅಲ್ಲಿ ಭೇಟಿಯಾಗಿ ತಂದೇನು ಕಾರ್ಯಕ್ರಮ ನೋಡಿಕೊಂಡು ಆ ಸೈಟಿಗೆ ಹೋಗಿ ಅದು ಏನು ಮಾಡೋದು ಮಾಡ್ಕೊಂಡು ವಾಪಸ್ ಅವ್ನು ಹೋಗ್ಲಿಕ್ಕೆ ಅನುಕೂಲ ಆಗುವಂಥದ್ದು ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಮಧ್ಯ ಕರ್ನಾಟಕ ಹಿಡಿದು ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಮಾಡುವಂಥದ್ರೆ ಅಲ್ಲಿ ಇಳಿದ್ರೆ ಒಂದು 3-4 ತಾಸಿನಲ್ಲಿ ಗುಲ್ಬರ್ಗ ಮುಟ್ಬೋದು, ಬೀದರ್ ಮುಟ್ಬೋದು, ಅಥವಾ ರಾಯಚೂರು, ಬಳ್ಳಾರಿಯೋ, ಬೆಳಗಾವಿ ಈ ರೀತಿ ಅನುಕೂಲತೆ ಫೆಸಿಲಿಟಿ ಮಾಡಬೇಕು ಅನ್ನೋಂಥ ಒತ್ತಾಯ ನಾನು ಸರ್ಕಾರಕ್ಕೆ ಮಾಡ್ತೀನಿ. ಎರಡನೇದಾಗಿ ಇವತ್ತು 9 ವಿಶ್ವವಿದ್ಯಾಲಯಗಳೇನು ಬ್ಲೈಂಡಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡುವಂಥದ್ದು ಹಣಕಾಸಿನ ಬರ್ಡನ್ ಭಾಳ ಆಗ್ತೈತಿ ಸರ್ಕಾರದ ಮೇಲೆ, ಸುಂಕೆ ಆಗ್ತಾಯಿದೆ. ವಿಷಯಗಳು ಏನೇನೇನೋ ನೆಪ ಹೇಳುವಂಥದ್ದು ನಡೆದಿದೆ. ಸರ್ಕಾರ ಎಲ್ಲನೂ ಬಂದ್ ಮಾಡುವಂಥದ್ದು ಮಾಡಿ ಎಲ್ಲೆಲ್ಲಿ ಅಂಥದ್ದು ಬರ್ಡನ್ ಆಗುವಂಥದ್ದು ಬರ್ಡನ್ ಸಮ ಆಗಿದೆ. ಬಂದ್ ಮಾಡಿ ನಮಗೇನು ಅಪೇಕ್ಷೆ ಇಲ್ಲ. ಬೀದರ್ದೊಂದು ಬಂದ್ ಮಾಡಿಲ್ಲ, ಬಿಕಾಸ್ ಆಫ್ ಅವ್ರ ಖಂಡೇ ಇರೋದ್ರಿಂದ. ಇಲ್ಲಿ ಬಾಗಲಕೋಟೆ ಜಮಖಂಡಿಯಲ್ಲಿ ಸ್ಥಿತಿ ಇದ್ದಂಥ ವಿಶ್ವವಿದ್ಯಾಲಯ ಬಂದ್ ಮಾಡುವಂಥದ್ದು ಏನು ಮಾಡಿದ್ದಾರೆ. 70 ಕಾಲೇಜ್ ಅದಾವೆ ಇಲ್ಲಿ. ಆ ಕಡೆ 130 ಕಾಲೇಜು ವಿಜಯಪುರ, ಅವನು ಇಲ್ಲಿ ಸೇರಿಸ್ಬಿಟ್ಟು 200 ಕಾಲೇಜ್ ಮೇಲೆ ಆಗ್ತಾವೆ. ಈ ಚೆನ್ನಮ್ಮ ಇದಕ್ಕೆ ಸೇರಿಸುವಂಥದ್ದು ಒಂದು ಹುನ್ನಾರ ನಡೀತೈತೆ. ಚೆನ್ನಮ್ಮ ಇದಕ್ಕೆ ಸೇರಿಸೋಂಥದ್ದು ಈಗಾಗಲೇ ಸಫಿಷಿಯೆಂಟ್ ಕಾಲೇಜಸ್ ಅಲ್ಲಿದಾವೆ ಈಗ. ಆ ಹಿನ್ನೆಲೆಯಲ್ಲಿ ಇದನ್ನು ಮಾಡೋದ್ರಿಂದ ಇಲ್ಲಿಗೆ ಸಕ್ಷಮವಾಗಿ ಹಣಕಾಸಿನ ತೊಂದರೆ ಆಗೋದಿಲ್ಲ, ವಿಶ್ವವಿದ್ಯಾಲಯ ಬರ್ಡನ್ ಆಗ್ತೈತೆ ಅನ್ನುವಂಥದ್ದು ಏನಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳಿಂದ ಬಂದಂಥ ಹಣಕಾಸಿನ ವ್ಯವಸ್ಥೆ, ಫೀಸು, ಸ್ಟ್ರಕ್ಚರ್ ಇವೆಲ್ಲದ್ರ ಮೇಲೆ 7-8 ಕೋಟಿ ರೂಪಾಯಿ ಈಗಾಗಲೇ ವಿಶ್ವವಿದ್ಯಾಲಯದ ಜಮಾ ಐತಿ. ಇಲ್ಲಿ ಸಫಿಷಿಯಂಟ್ ಸ್ಟಾಪ್ ಇದೆ, ಫ್ಯಾಕಲ್ಟೀಸ್ ಇದೆ, ಎದುರದ್ದು ತೊಂದರೆ ಇಲ್ಲ. ಇವತ್ತು ದಿವಸ ಇದನ್ನು ಬ್ಲೈಂಡಾಗಿ ಮುಚ್ಚುವಂಥದ್ದು, ಇನ್ನುಳಿದ ರೀತಿ ಜೋಡಿಸ್ಕೊಂಡು ಮಾಡುವಂಥ ಕೆಲಸ ಸರ್ಕಾರ ಕೈ ಹಾಕಬಾರ್ದು. ಈ ವಿಶ್ವವಿದ್ಯಾಲಯ ಯಾವುದೇ ಪರಿಸ್ಥಿತಿ ಇಲ್ಲೇ ಉಳ್ಕೋಬೇಕು. ಬಿಜಾಪುರ ವಿಶ್ವವಿದ್ಯಾಲಯ ಏನು ಜಿಲ್ಲೆಯಿಂದ ಬರುವಂಥ ಕಾಲೇಜ್ ಎಲ್ಲ ಇದಕ್ಕೆ ಮರ್ಜ್ ಮಾಡಿ ದೊಡ್ಡದೊಂದು ಇನ್ಸ್ಟಿಟ್ಯೂಷನ್ ಈ ಭಾಗದಲ್ಲಿ ಬಿಲ್ಡಪ್ ಆಗತೈತಿ. ಯಾವುದೇ ಕೊರತೆ ಇಲ್ಲ. ಏನು ಸರ್ಕಾರದಿಂದ ಕೇಳುವಂಥದ್ದು ಏನೂ ಇಲ್ಲ, ಏನೂ ಕೊಡಬೇಕಾಗಿಲ್ಲ ಸರ್ಕಾರ ಈ ಭಾಗಕ್ಕೆ. ಆ ಯೂನಿವರ್ಸಿಟಿಗೆ ಫ್ಯಾಕಲ್ಟೀಸು ವ್ಯವಸ್ಥಿತವಾಗ್ಯದ, ಎಲ್ಲನೂ ಅದ. ಆ ಹಿನ್ನೆಲೆಯಲ್ಲಿ ಜಮಖಂಡಿ ಅಂತಾರೆ, ಇನ್ನೇ ಅಲ್ಲಿ ಜಾಗ ಇದೆ, ಅಲ್ಲಿ ಕಟ್ಟಲಿಕ್ಕೂ ಅನುಕೂಲ ಐತಿ. ನೀವೇನು 6-7 ವರ್ಷದಾಗ ಜಾಗನೂ ಇದೆ, ವಿಜಯಪುರದ ಮಾಡ್ಕೊತೀರಿ ಮಾಡ್ಕೊಂಡು, ನಮಗೆ ಪ್ರೆಸ್ ಇಲ್ಲ. ಈ ಭಾಗದಲ್ಲಿ ಇವೆರಡೂ ಜಿಲ್ಲೆ ಒಂದು ಮಾಡಿ ಯೂನಿವರ್ಸಿಟಿ ಉಳಿಸುವಂಥ ಕೆಲಸ ಮಾಡ್ಕೊಳ್ಳೋ ಅಂತ ಆಗ್ರಹ ಮಾಡ್ತೇನೆ. ಥ್ಯಾಂಕ್ ಯು.